ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದದ್ದು ಸಾರ್ವಜನಿಕರು ಕೂಡ ನೋಡ್ತಾ ಇದ್ದಾರೆ. ಇನ್ನೊಂದೆಡೆ ನ್ಯಾಯಾಧೀಶರ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾನ 3 ಕಾಸಿಗೆ ಹರಾಜಾಗಿದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾವು ಈಗಾಗಲೇ ಹೇಳಿರುವಂತೆ ವರ್ಷಂಪ್ರತಿ ವ್ಯಾಜ್ಯಗಳು ದಾಖಲಾಗುತ್ತಿರುವುದು ಹೆಚ್ಚಾಗುತ್ತಿದೆ. ಪ್ರತಿ ವರ್ಷ 23ರಲ್ಲಿ 17 ಲಕ್ಷ ಇದ್ದಿದ್ದು 25ರಲ್ಲಿ 22 ಲಕ್ಷ ಆಗಿದೆ. ಹೊಸ ಕಾನೂನುಗಳು ಮಂಡನೆ ಆಗುತ್ತಿದೆ ಮತ್ತು ಆ ಕಾನೂನು ಅಡಿಯಲ್ಲಿ ನ್ಯಾಯ ವಿತರಣೆ ಮಾಡಬೇಕಾಗುತ್ತದೆ. ಆದರೆ ಇದೇ ಕಾಲದಲ್ಲಿ ಮೌಲ್ಯ ಸೌಕರ್ಯಗಳ ಬಗ್ಗೆ, ನ್ಯಾಯಾಧೀಶರುಗಳನ್ನು ನೇಮಕಗೊಳಿಸುವ ಬಗ್ಗೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ನೇಮಕಗೊಳಿಸುವ ಬಗ್ಗೆ ನ್ಯಾಯಾಲಯಗಳು ಇತರ ಪ್ರಸ್ತಾವನೆಯನ್ನು ಕಳುಹಿಸಿದಾಗ ತಮ್ಮ ಅಧಿಕಾರಿಗಳು ಮಂದಗತಿಯಲ್ಲಿ ಅಥವಾ ಕೆಲವು ಬಾರಿ ಅದರ ಬಗ್ಗೆ ಗಮನ ಹರಿಸದೆ ಬೇಡಿಕೆಗಳನ್ನು ಕಡಿತಗೊಳಿಸಿ ಅನುಮೋದಿಸಿರುವ ಉದಾಹರಣೆಗಳು ಬೇಕಾದಷ್ಟು ಇವೆ. ಕಳೆದ 2 ವರ್ಷಗಳಲ್ಲಿ ಬೆಂಗಳೂರು, ಕಲಬುರಗಿ ಹಾಗೂ ಧಾರವಾಡ ಉಚ್ಚ ನ್ಯಾಯಾಲಯಗಳ 666 ಹುದ್ದೆಗಳನ್ನು ಅನುಮೋದನೆಗಾಗಿ ಕೇಳಿದ ಮೇರೆಗೆ ತಮ್ಮ ಅಧಿಕಾರಿಗಳು 238 ಹುದ್ದೆಗಳನ್ನು ಮಾತ್ರ ಅನುಮೋದಿಸಿರುತ್ತಾರೆ. ಇದೇ ರೀತಿಯಾಗಿ ಜಿಲ್ಲಾ ನ್ಯಾಯಾಲಯಗಳಿಗೆ 680 ಹುದ್ದೆಗಳ ಅವಶ್ಯಕತೆ ಪ್ರಸ್ತಾವನೆಯನ್ನು ಮಂಡಿಸಿದಾಗ ಕೇವಲ 400 ಹುದ್ದೆಗಳನ್ನು ಅನುಮೋದಿಸಿರುತ್ತಾರೆ. ಕಳೆದ 3 ವರ್ಷಗಳಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ನ್ಯಾಯಾಲಯಗಳು ವತಿಯಿಂದ ಒಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಅಂದರೆ ನ್ಯಾಯಾಂಗದ ವ್ಯವಸ್ಥೆಯ ಮುಖಾಂತರ ವಸೂಲಾತಿಯಾದ ಕೋರ್ಟ್ ಫೀ, ಪೆನಾಲ್ಟಿ, ಸ್ಟ್ಯಾಂಪ್ ಡ್ಯೂಟಿ ಬಿಟ್ಟು ಒಟ್ಟು 3 ವರ್ಷದ್ದು 23-24 376 ಕೋಟಿ, 24-25 439 ಕೋಟಿ, 25-26 470 ಕೋಟಿ. ಸಿಬ್ಬಂದಿ ವರ್ಗಕ್ಕೆ ಸಂಬಳ ಅಲ್ಲದೆ ಬೇರೆ ಖರ್ಚಿನ ವೆಚ್ಚ ಸರ್ಕಾರವು ಕೊಟ್ಟಿರುವುದು 1,03 ಲಕ್ಷ, 40 ಲಕ್ಷ, 137 ಲಕ್ಷ, 141 ಲಕ್ಷ. Chief, what I am highlighting is by way of fine, duty, penalty, what the courts have collected for the last 3 years is 376 crores, 439 crores and 470 crores. By way of other than the salary, non-expenditure, what has been given by the state government is 103 lakhs, 40 lakhs, 137 lakhs, 141 lakhs. That means it is peanuts. So what the proposal we send is, please give the money which we have collected at least to the extent of 75% or 80%. ಈ ಅಂಕಿಅಂಶಗಳನ್ನು ನಾವು ನ್ಯಾಯಾಲಯಗಳ ವತಿಯಿಂದ ವಸೂಲಿ ಮಾಡಿರುವ ಕೋರ್ಟ್ ಫೀ ಮತ್ತು ಇತರೆ ಮೊತ್ತದಲ್ಲಿ ಹೋಲಿಸಿದಾಗ ಸರ್ಕಾರವು ನ್ಯಾಯಾಲಯದ ಅಭಿವೃದ್ಧಿಗೆ ಕೊಟ್ಟಿರುವ ಹಣವು ಅತ್ಯಂತ ಕಡಿಮೆ ಆಗಿರುತ್ತದೆ. ಆದ್ದರಿಂದ ಉಚ್ಚ ನ್ಯಾಯಾಲಯದಿಂದ ಬರುವ ಪ್ರಸ್ತಾವನೆಗಳನ್ನು ಕಡಿತಗೊಳಿಸದೆ ತ್ವರಿತವಾಗಿ ಅನುಮೋದಿಸಲು ತಾವು ಖಂಡಿತವಾಗಿ ನಿರ್ದೇಶನ ಈ ಕೂಡಲೇ ಕೊಡುತ್ತೀರಾ ಎಂದು ಆಶಾಭಾವದೊಂದಿಗೆ ಇರುತ್ತೇನೆ.